ಎರಡನೇ ಹಂತದ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ದಾವಣಗೆರೆಯಲ್ಲಿ ಬಸವಪ್ರಭು ಸ್ವಾಮೀಜಿಗಳು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮುರುಘಾ ಮಠ, ಶಾಖಾ ಮಠ, ದಾವಣಗೆರೆಯ ಶಾಖಾ ಮಠದ ಉಸ್ತುವಾರಿಗಳಾಗಿರುವಂತಹ ಬಸವಪ್ರಭು ಸ್ವಾಮೀಜಿಗಳು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. 14 ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. 227 ಅಭ್ಯರ್ಥಿಗಳು ಚುನಾವಣೆಯ ಅಖಾಡದಲ್ಲಿರುವುದು. ಆ ಅಭ್ಯರ್ಥಿಗಳ ಭವಿಷ್ಯವನ್ನ ಇವಿಎಂ ಮಷಿನ್ನಲ್ಲಿ ಭದ್ರ ಮಾಡುವಂತಹ ಕೆಲಸವನ್ನ ಮತದಾರರು ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇನ್ ಸ್ವಲ್ಪ ಹೊತ್ತಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿಲಿನ ತಾಪ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಬೆಳಗಿನ ಈ ಸಮಯದಲ್ಲೇ ಸುಮಾರು 10-11 ಗಂಟೆಯ ಒಳಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನಡೆಯುವಂತಹ ನಿರೀಕ್ಷೆ ಇರೋದು. ಮತದಾರರು ಮತಗಟ್ಟೆಗೆ ಆಗಮಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿ ಮತದಾನ ಪ್ರಕ್ರಿಯೆ ಸದ್ಯ ಸಾಗ್ತಾ ಇದೆ ಅಂತ ಹೇಳಿ. ದಾವಣಗೆರೆಯಲ್ಲಿ ಬಸವಪ್ರಭು ಸ್ವಾಮೀಜಿಗಳು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ನಡೆಯುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸದ್ಯ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ನಮಗೆ ಮೊದಲ ಟ್ರೆಂಡ್ ಗೊತ್ತಾಗೋದು ಬೆಳಗ್ಗೆ 9:30 ಸುಮಾರಿಗೆ. ಬೆಳಗಿನ 2 ಗಂಟೆಗಳ ಸಮಯದಲ್ಲಿ ಅಂದ್ರೆ 7ರಿಂದ 8, 8ರಿಂದ 9 2 ಗಂಟೆಗಳ ಅವಧಿಯಲ್ಲಿ ಎಷ್ಟು ಮತದಾನ ಆಯ್ತು ಅನ್ನುವಂಥದ್ದು 9:30 ಸುಮಾರಿಗೆ ಗೊತ್ತಾಗುತ್ತೆ. ಸದ್ಯ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ, ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ, ಸದ್ಯ ಕಲಬುರಗಿ ಲೋಕ ಅಖಾಡದಲ್ಲಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು ದೇಶಾದ್ಯಂತ ಕೂಡ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗ್ತಾ ಇದೆ. ಬಹಳ ಪವಿತ್ರವಾದ ದಿವಸ, ನಮ್ಮ ಪೋಲಿಂಗ್ ಡೇ ಇರೋದ್ರಿಂದ ನಾವೆಲ್ಲರೂ ಮತದಾನ ಚಲಾಯಿಸಿ ಬಂದಿದ್ದೀವಿ. ಈಗ ಚುನಾವಣಾ ಪ್ರಕ್ರಿಯೆ, ಮತದಾನದ ಪ್ರಕ್ರಿಯೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಕಲಬುರಗಿನಲ್ಲಿ ಬಿಸಿಲು ಜಾಸ್ತಿ, ವೋಟಿಂಗ್ ಪ್ರಮಾಣ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ, ಏನ್ ಹೇಳಕ್ ಬಯಸ್ತೀರಿ? ನಾವು ಹೇಳಕ್ಕಾಗಲ್ಲ, ಇನ್ನು ಮತ ಈಗ ಶುರು ಆಗಿದೆ, ಕಡಿಮೆ ಆಗಿದೆ ಜಾಸ್ತಿ ಆಗುತ್ತೆ ಹೇಳಕ್ ಬರೋದಿಲ್ಲ. ಮತದಾನ ಜನ ಬಂದು ಮತ ಚಲಾಯಿಸ್ತಾರೆ ಎಲ್ಲರೂ. ಬಿಸಿಲು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬರ್ತಾರೆ ಎಲ್ಲ ಬಂದು ಮತ ಚಲಾಯಿಸ್ತಾರೆ. ಮತ್ತು ಎಲ್ಲ ನಾಗರಿಕರು ಮತ ಚಲಾಯಿಸಬೇಕು. ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಸರ್, ಯಾವ ರೀತಿ ರೆಸ್ಪಾನ್ಸ್ ಭಾಳ ಸಕಾರಾತ್ಮಕ ಇದೆ. ಎಲ್ಲ ಉತ್ಸಾಹ ಇದ್ದಾರೆ ನಮ್ಮ ವೋಟರ್ಸು, ಯೂತ್ಸು ಎಲ್ಲರೂ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಭಾಳ ಉತ್ಸಾಹಿಯಾಗೆಲ್ಲ ಕೆಲಸ ಮಾಡಿದ್ದಾರೆ. ಹಾಂ, 100% ಕಾನ್ಫಿಡೆಂಟ್ ಇದೆ. ಥ್ಯಾಂಕ್ ಯು. ಫಸ್ಟ್ ಎಲ್ಲ ವೋಟ್ ಮಾಡ್ರ ಇಲ್ಲ ಅದು ಹೇಳ್ರಿ ನನಗೆ. ನೋಡ್ರಿ ಬೆಳಗ್ಗೆ ನಮ್ದು ಮುಗಿತಂದ್ರೆ ಒಂಚೂರ ಮಧ್ಯಾಹ್ನ 1-2 ಆದ್ಮೇಲೆ ಒಂಚೂರು ಫ್ರೀ ಆಗ್ತದೆ. 7 ಗಂಟೆಗೆ ಫೋನ್ ಮಾಡ್ತೀನಿ. ಇಲ್ಲ ಸರ್, ಅಂದ್ರೆ ನಮ್ದಿಗೆ ಇಲ್ಲ ಅವ್ರದ್ದು ಎಲ್ಲ ಕಡೆ ಫಸ್ಟ್ ಬ್ರೇಕಿಂಗ್ ಕೊಟ್ಟಾದ್ಮೇಲೆ ಅಲ್ಲ. ಹೇಳಿ ಸರ್. ಹೆಂಗಿದೆ ಸರ್ ರೆಸ್ಪಾನ್ಸ್? ರೆಡಿ, ರೆಸ್ಪಾನ್ಸ್ ಅದ್ಭುತವಾಗಿದೆ. ಕಳೆದ 5 ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗಾಗಿಲ್ಲ. ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದೆ. ಕಾಂಗ್ರೆಸ್ವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ. ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿಂದ ಇಲ್ಲಿವರೆಗೂ ಹೋರಾಟ, ಇವತ್ತು ಮತದಾನ. ನೋಡಿ, ಹೋರಾಟ ನಿರಂತರವಾಗಿ ಇರಬೇಕು. ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿವಿಕೆ ಬಗ್ಗೆ ಇರ್ಬೋದು. ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ. ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ. ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಗಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು. ಸೊ ಆದ್ದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ. ನಮ್ಮ ಇಂಡಿಯಾ ಅಲಯನ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.